ಕಳೆದ ಒಂದು ವರ್ಷದಿಂದಲೂ ಸಹ ಕರುನಾಡಿನ ಯುವ ಜನತೆ ಕಾಯ್ತಾ ಇದ್ದಂತಹ ಬಹು ನಿರೀಕ್ಷಿತ ಚಿತ್ರ ಯುವ ಇದೇ ತಿಂಗಳ ಮಾರ್ಚ್ 29ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇವತ್ತು ಅದೇ ಯುವ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಅದಕ್ಕೆ ತುಂಬ ಜನ ಕಾಯ್ತಾ ಇದ್ರಿ. ಪ್ರತಿಯೊಬ್ಬರು ಸಹ ಯೂಟ್ಯೂಬಲ್ಲಿ ಯಾವಾಗ ಯುವ ಟ್ರೈಲರ್ ಬರುತ್ತೆ ಅಂತ ಅಂದ್ಬಿಟ್ಟು ಕಾಯ್ತಾ ಇದ್ರಿ. ಅದಕ್ಕೊಂದು ಒಳ್ಳೆಯ ಉತ್ತರದಂತೆ ಯುವ ಟ್ರೈಲರ್ ಇವತ್ತು ರಿಲೀಸ್ ಆಗಿದೆ. ಟ್ರೈಲರ್ ನೋಡಿ ನನಗನ್ಸಿದ್ದೇನು ಅಂತಂದರೆ 100% ಪ್ರತಿಯೊಬ್ಬರೂ ಸಹ ಕಾಯ್ತಿದ್ದಂಗೆ ಯುವ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಟ್ರೈಲರ್ ನೋಡಿ ಅನಿಸ್ತಾ ಇದೆ. ಏನಕ್ಕೆ ಅಂತಂದರೆ ರಾಮಾಚಾರಿ ಮೂಲಕ ಯಶ್ ಅವರಿಗೆ ಸ್ಟಾರ್ ಪಟ್ಟಣ ತರ್ಕೊಟ್ಟಂತಹ ನಿರ್ದೇಶಕ ಸಂತೋಷ್ ಆನಂದರಾಮ್, ಅದೇ ಥರನೇ ಮೊದಲೇ ಸೂಪರ್ ಸ್ಟಾರ್ ಆಗಿದ್ದಂತಹ ಅಪ್ಪುಗೆ ಇನ್ನಷ್ಟು ಅಭಿಮಾನಿಗಳನ್ನು ತಂದುಕೊಟ್ಟಂತಹ ರಾಜ್ಕುಮಾರ ಸಿನಿಮಾನು ಡೈರೆಕ್ಷನ್ ಮಾಡಿದ್ದು ಅದೇ ಸಂತೋಷ್ ರಾಮ್. ಇವತ್ತು ಯುವ ರಾಜ್ಕುಮಾರ್ಗೆ ಮೊದಲನೇ ಸಿನಿಮಾ ಆದರೂ ಸಹ ಇವತ್ತು ಡೈರೆಕ್ಷನ್ ಮಾಡ್ತಾ ಒಳ್ಳೆ ಕಥೆನ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಸಹ ಅಂದ್ಕೊಂಡಿದ್ರು. ಟ್ರೈಲರ್ ನೋಡಿದ್ಮೇಲೆ 100% ಅದು ಪ್ರಾಮಿಸಿಂಗ್ ಆಗಿದೆ ಅಂತ ಅನಿಸುತ್ತೆ. ತುಂಬ ಕಷ್ಟಪಟ್ಟು ತನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು ಅಂತ ಇಂಜಿನಿಯರಿಂಗ್ ಓದಿಸಿದಂತಹ ಒಬ್ಬ ಅಪ್ಪನ ಕಷ್ಟನ ನೋಡ್ತಾ ಬಂದಂತಹ ಒಬ್ಬ ಅಮ್ಮನಿಗೆ ಮಗನಾಗಿ ಹುಟ್ಟಿದಂತಹ ಸಿನಿಮಾದ ಹೀರೋ ಯಾವ ರೀತಿ ಜೀವನನ ನಡೆಸ್ತಾನೆ, ಅಂದರೆ ಯಾವ ರೀತಿ ತನ್ನ ದುಡಿಮೆಯ ಮೇಲೆ ಒಂದು ಸಂಸಾರನ ನಿಭಾಯಿಸ್ತಾನೆ ಅನ್ನೋ ಒಂದು ಸ್ಟೋರಿ ಮೇಲೆ ಮಾಡಿದ್ದಾರೆ. ಇದರಲ್ಲಿ ಅಪ್ಪ ಮತ್ತು ಮಗನ ವಾಗ್ವಾದ ಇದ್ದೇ ಇರುತ್ತೆ. ಏನಕ್ಕೆ ಅಂತಂದರೆ ಮಗ ಒಬ್ಬ ಕಾಲೇಜ್ ಹುಡುಗನಾಗಿ ಹಾಸ್ಟೆಲಲ್ಲಿ ಓದಿಕೊಂಡು ಅವನು ತನ್ನ ಜೀವನದಲ್ಲಿ ಅಂದರೆ ತನ್ನ ಓದಿನಲ್ಲಿ ಏನೆಲ್ಲ ತಪ್ಪುಗಳು ಮಾಡ್ತಾನೆ ಅದನ್ನು ವಿರೋಧಿಸುವಂತಹ ಅಪ್ಪ, ಅದೇ ಅಪ್ಪನಿಗೆ ಸಪೋರ್ಟ್ ಮಾಡುವಂತಹ ಅಮ್ಮ. ಬಟ್ ಇವನು ಕೆಲಸಕ್ಕೆ ಹೋಗೋಂಥ ಪರಿಸ್ಥಿತಿ ಬಂದವಾಗ ಇಂಜಿನಿಯರ್ ಆಗಿದ್ದರೂ ಸಹ ಫುಡ್ ಡೆಲಿವರಿ ಕೆಲಸಕ್ಕೆ ಹೋಗ್ತಾನೆ. ಬಟ್ ಅಲ್ಲಿ ಬರುವಂತಹ ಸಂಪಾದನೆಯಿಂದ ಸಂಸಾರನ ನಿಭಾಯಿಸೋಕ್ಕಾಗಲ್ಲ ಅಂದವಾಗ ಅಪ್ಪನ ದುಡಿಮೆ ಎಷ್ಟು ಕಷ್ಟ ಇತ್ತು, ಆ ದುಡ್ಡಲ್ಲಿ ನಾವು ಎಂಜಾಯ್ ಮಾಡಿದ್ವಿ. ಬಟ್ ಇವಾಗ ನಾನು ದುಡಿದು ನಮ್ಮ ಫ್ಯಾಮಿಲಿನ ಸಾಕಬೇಕು ಅಂದರೆ ಎಷ್ಟು ಕಷ್ಟ ಅಂತ ತಿಳ್ಕೊಳ್ಳೋಂಥ ಮಗ. ಮತ್ತು ಕಾಲೇಜ್ ಲೈಫ್ನಲ್ಲಿ ಗುಂಪುಗಾರಿಕೆ ಮಾಡಿ ಮತ್ತು ಲೋಕಲ್ ರೌಡಿಗಳನ್ನು ಹಿಮ್ಮೆಟ್ಟಿಸಿದಂತಹ ಯುವ ಇದರಲ್ಲಿ ಫಸ್ಟ್ ಹಾಫಲ್ಲಿ ಒಬ್ಬ ಕಾಲೇಜ್ ಹುಡುಗನಾಗಿ ಮತ್ತು ಸೆಕೆಂಡ್ ಹಾಫಲ್ಲಿ ಒಬ್ಬ ಎಂಪ್ಲಾಯ್ ಆಗಿ ಕಾಣುವಂತಹ ಸಿನಿಮಾ ಹೀರೋ ಅಂತ ಅನಿಸುತ್ತೆ. ನೀನು ಲೋಕಲ್ ಆದರೆ ನಾನು ಪಕ್ಕಾ ಲೋಕಲ್ ಅನ್ನೋಂಥ ಒಂದು ಮಾಸ್ ಡೈಲಾಗ್ಗಳಾಗಿರ್ಬೋದು, ಯುವನ ಒಂದು ಆ್ಯಕ್ಷನ್ ಸೀನ್ಗಳಾಗಿರ್ಬೋದು, ಆ್ಯಕ್ಟಿಂಗ್ ಸೀನ್ಗಳಾಗಿರ್ಬೋದು, ಮಾಸ್ ಲುಕ್ ಎಲಿಮೆಂಟ್ಸ್ ಆಗಿರ್ಬೋದು, ಪ್ರತಿಯೊಂದು ಸಹ ಟ್ರೈಲರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾದಲ್ಲೂ ಸಹ 100% ಪ್ರತಿಯೊಬ್ಬರಿಗೂ ಸಹ ಸಿನಿಮಾ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಸಹ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಏನಕ್ಕೆ ಅಂದರೆ ಈ ಸಿನಿಮಾನ ನಿರ್ದೇಶನ ಮಾಡ್ತಾ ಇರೋದು ಸಂತೋಷ್ ಆನಂದರಾಮ್ ಕೊಟ್ಟಿರೋಂತಹ ಎಲ್ಲ ಸಿನಿಮಾಗಳು, ಇಲ್ಲಿವರೆಗೂ ಕೊಟ್ಟಿರೋಂಥ ಎಲ್ಲ ಸಿನಿಮಾಗಳು ಸಹ ಸೂಪರ್ ಹಿಟ್ ಆಗಿರೋಂಥ ಸಿನಿಮಾಗಳೇ. ಮತ್ತು ಚಿತ್ರಕ್ಕೆ ಸಂಗೀತ ನೀಡಿರೋದು ಅಜನೀಶ್ ಲೋಕನಾಥ್ ನಿಮಗೆ ಗೊತ್ತು, ಕಾಂತಾರದಲ್ಲಿ ತುಂಬ ಚೆನ್ನಾಗಿರುವಂತಹ, ಅದಕ್ಕೆ ಮೊದಲು ಅದಾದಮೇಲೂ ಸಹ ಮಾಡಿರುವಂತಹ ಎಲ್ಲ ಸಿನಿಮಾಗಳಲ್ಲೂ ತುಂಬ ಚೆನ್ನಾಗಿ ಸಂಗೀತ ಕೊಟ್ಟಿದ್ದಾರೆ. ಒಬ್ಬ ಸ್ಟಾರ್ಗೆ ಯಾವ ರೀತಿ ಖರ್ಚು ಮಾಡ್ತಾರೆ ಅದೇ ರೀತಿ ತುಂಬ ಬಹು ದೊಡ್ಡ ಬಂಡವಾಳದಲ್ಲಿ ಯುವನ ಮೊದಲನೇ ಸಿನಿಮಾನ ಪ್ರೆಸೆಂಟ್ ಮಾಡ್ತಾ ಇರೋಂತಹ ನಿರ್ಮಾಪಕ ವಿಜಯ್ ಕಿರಗಂದೂರ್. ಮೋಸ್ಟ್ಲಿ ಖಡಕ್ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಕಿಶೋರ್ ಅವರು ಮಾಡಿದ್ದಾರೆ, ಪ್ರಿನ್ಸಿಪಲ್ ಪಾತ್ರದಲ್ಲಿ ದೇಶಪಾಂಡೆ ಅವರು ಮಾಡಿದ್ದಾರೆ, ಮತ್ತು ತಂದೆ ಪಾತ್ರದಲ್ಲಿ ನಮ್ಮ ಅಚ್ಯುತ್ ಕುಮಾರ್ ಅವರು ಮಾಡಿದ್ದಾರೆ, ತಾಯಿ ಪಾತ್ರದಲ್ಲಿ ಸುಧಾರಾಣಿ ಅವರು ಮಾಡಿದ್ದಾರೆ, ನಾಯಕಿಯಾಗಿ ಸಪ್ತಮಿ ಗೌಡ ಅವರು ಮಾಡಿದ್ದಾರೆ, ಅಕ್ಕನಾಗಿ ಹಿತಾ ಚಂದ್ರಶೇಖರ್ ಅವರು ಆ್ಯಕ್ಟಿಂಗ್ ಮಾಡಿರೋಂಥ ಸಿನಿಮಾ ಇದು. ಇನ್ನು ಎಲ್ಲರಿಗೂ ಗೊತ್ತಿರೋಂಗೆ ಹೆಸರು ಗೊತ್ತಲ್ಲ, ಯುವ ರಾಜ್ಕುಮಾರ್ ಆ್ಯಕ್ಟಿಂಗ್ ಮಾಡಿರೋಂತಹ ನಾಯಕತ್ವದ ಸಿನಿಮಾ ಇದು. ಮಾರ್ಚ್ 29ನೇ ತಾರೀಕು ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಥಿಯೇಟ್ರಿಗೆ. ಯಾರೆಲ್ಲ ನನ್ನ ಜೊತೆ ಬರ್ತೀರಾ ಕಮೆಂಟ್ ಮಾಡಿ. ಯಾವ ಥಿಯೇಟ್ರಲ್ಲಿ ಫಿಲಮ್ ನೋಡ್ತೀರಾ ಕಮೆಂಟ್ ಮಾಡಿ. ಟ್ರೈಲರ್ ನೋಡಿ ನಿಮ್ಗೇನು ಅನಿಸ್ತು ಕಮೆಂಟ್ ಮಾಡಿ. ಈ ರಿವ್ಯೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಲೇಬೇಡಿ. ಓಕೆ, ಥ್ಯಾಂಕ್ ಯು.